ಅಂದ್ರೆ ನಾವು ಧ್ಯಾನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಮೈಂಡ್ ನ ಒಂದು ಪಾಯಿಂಟ್ ಗೆ ತಗೊಂಡ್ ಬರ್ಬೇಕು ಅಂತ. ಸೊ ಯಾರು ಒಂದ್ ಕೂತ್ಕೊಂಡ ತಕ್ಷಣ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಪಿನ್ ಪಾಯಿಂಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಲಯ, ದಟ್ ಈಸ್ ಕಾಲ್ಡ್ ಬಿಂದು ಸ್ಟೇಟ್. ಸೊ ಕ್ರಿಯೇಷನ್ ಸ್ಟಾರ್ಟಿಂಗ್ ಟೈಮಲ್ಲಿ ಈ ತ್ರಿಕಾ ಫಿಲಾಸಫಿ ಅಂತ ಇದೆ, ಶೈವಿಸಮ್. ತ್ರಿಕಾ ಫಿಲಾಸಫಿ ಇಸ್ ನಥಿಂಗ್ ಬಟ್ ಕಾಶ್ಮೀರ್ ಶೈವಿಸಮ್. ಶೈವಿಸಮ್ ಅಲ್ಲಿ ಕ್ರಿಯೇಷನ್ ಅಲ್ಲಿ 36 ಎಲಿಮೆಂಟ್ಸ್ ಇದೆ: ಬಿಂದು, ನಾದ, ಚಕ್ರ, ಕಾಲ, ಕಲಾ, ನಿಯತಿ, ಪಂಚಪ್ರಾಣ, ಪಂಚ ಉಪಪ್ರಾಣ, ಕರ್ಮೇಂದ್ರಿಯ, ತನ್ಮಾತ್ರೆಯ. 36 ಎಲಿಮೆಂಟ್ಸ್ ಟೋಟಲ್ ಇದೆ. ಆ 36 ಎಲಿಮೆಂಟ್ಸ್ ಅಲ್ಲಿ ಬಿಂದು ಇಸ್ ದ ಫಸ್ಟ್ ಎಲಿಮೆಂಟ್ ಕ್ರಿಯೇಷನ್ ಆಗೋದು. ಸೊ ಈ ಮೈಂಡ್ ಎಲ್ಲ ಎಲ್ಲೆಲ್ಲೋ ಹೋಗ್ತಾ ಇದೆಲ್ಲ ಒಂದು ಪಾಯಿಂಟ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲಯ. ಸೊ ಈ ಲಯವಾಗಬೇಕು ಮೈಂಡ್ ಅಂತ 112 ಟೆಕ್ನಿಕ್ಸ್ ಹೇಳಿದ್ದಾರೆ ವಿಜ್ಞಾನ ಭೈರವ ತಂತ್ರದಲ್ಲಿ. ಸೊ ಈ ವಿಜ್ಞಾನ ಭೈರವ ತಂತ್ರ ಹಿಸ್ಟ್ರಿ ಏನಂದ್ರೆ, ಈ ವಾಸುದೇವ ಗುಪ್ತ ಅಂತ ಕಾಶ್ಮೀರಲ್ಲಿ ಶೈವಿಸಮ್ ಅಂದ್ರೆ ಅವರು ತುಂಬಾ ಶಿವ ಉಪಾಸಕ. ಅವ್ರ ಡ್ರೀಮ್ ಅಲ್ಲಿ ಶಿವ ಬಂದು, ನಿಮ್ಗೆ ಒಂದು ಬುಕ್ ಸಿಗತ್ತೆ, ಅಲ್ಲಿ ಹೋಗಿ ಆ ರಾಕ್ ಹಿಂದೆ ಒಂದು ಬುಕ್ ಇದೆ ಅಂತ ಹೇಳಿದ್ರು. ಅವರು ಹೋಗಿ ಇದು ಡ್ರೀಮ್ ಅಂತ ಏನು ಅನ್ಕೊಂಡಿಲ್ಲ, ಇಟ್ ವಾಸ್ ಲೈಕ್ ಅಬ್ಸಲ್ಯೂಟ್ ರಿಯಾಲಿಟಿ. ಅಲ್ಲಿ ಒಂದು ಬುಕ್ ಸಿಗುತ್ತೆ ಇವರಿಗೆ, ಸಾಂಸ್ಕ್ರಿಟ್ ಅಲ್ಲಿ ಇತ್ತದು. ಆ ಬುಕ್ಕೆ ವಿಜ್ಞಾನ ಭೈರವ ತಂತ್ರ, ಒಂದು ಸ್ಪಂದಕಾರಿಕ ಅಂತ ಒಂದು ಬುಕ್, ಶಿವಸೂತ್ರಸ್ ಅಂತ ಇನ್ನೊಂದು, 77 ಶಿವಸೂತ್ರ. ಆ ವಿಜ್ಞಾನ ಭೈರವ ತಂತ್ರನೇ ಓಶೋ ಹೇಳಿದ್ದಾರೆ ಎಷ್ಟು ಟೆಕ್ನಿಕ್ಸ್ ಇದೆ ಅಂತ. ಶಿವನ ಪಾರ್ವತಿ ಕೇಳು. ಸಿ ಈ 112 ಟೆಕ್ನಿಕ್ಸ್ ಅಲ್ಲಿ ರಿಲೇಟೆಡ್ ಟು ಬಾಡಿ ಸ್ಟೇಬಲ್ ಮಾಡಿದ್ರೆ ಮೈಂಡ್ ಸ್ಟೇಬಲ್ ಆಗುತ್ತೆ ಅಂತ ಒಂದು ಟೆಕ್ನಿಕ್. ಇದು ಪ್ರೈಮರಿ. ವಾಯು ವಾಯು ಅಂದ್ರೆ ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೆ ಅಂದ್ರೆ ಇನ್ನೊಂದು ಟೆಕ್ನಿಕ್. ಗ್ರಾಸ್ಲಿ ಈ 112 ಟೆಕ್ನಿಕ್ಸ್ ನ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 3 ಪಾರ್ಟ್ಸ್. ಒಂದು ಫಿಸಿಕಲ್ ಬಾಡಿನ ಕೂತ್ಕೊಂಡು ನಾವು ಎಲ್ಲಿ ಏನು ಮೂವ್ಮೆಂಟ್ ಮಾಡಲ್ಲ ಅಂದ್ರೆ ಮೈಂಡ್ ಆಟೋಮ್ಯಾಟಿಕ್ ಆಗಿ ಸೆಟಲ್ ಆಗುತ್ತೆ. ಅದು ಒಂದು 112 ಅಲ್ಲಿ. ಇನ್ನೊಂದು ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೆ, ಇದು ಮೈನ್. ಇನ್ನೊಂದು, ನಾನು ಕళ్ళు ಓಪನ್ ಮಾಡಿ, ಐಸ್ ಓಪನ್ ಮಾಡಿ ಒಂದು ಪಾಯಿಂಟ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಡಾರ್ಕ್ ಅಲ್ಲಿ ಕೂತ್ಕೊಂಡು ಲೈಟ್ ನೋಡೋದು, ನೈಟ್ ಲೈಟ್ ಅಲ್ಲಿ ಕೂತ್ಕೊಂಡು ಡಾರ್ಕ್ನೆಸ್ ನೋಡೋದು, ಇಲ್ಲಾಂದ್ರೆ ಸನ್ ಗೇಸಿಂಗ್ ಮಾಡೋದು, ಸೂರ್ಯನೇ ನೋಡೋದು ವಿತ್ ಓಪನ್ ಐಸ್. ಅದೇ ಆಗುತ್ತೆ ತ್ರಾಟಕ. ತ್ರಾಟಕ ಅಂದ್ರೆ ಒಂದು ದೀಪ ಜ್ಯೋತಿ ನೋಡೋದು, ಒಂದು ವಿಗ್ರಹ ನೋಡೋದು. ಸೊ ಅದೇ ಲೈವ್ ಆಗತ್ತೆ. ಸೊ ಇದು 3 ಟೈಪ್ಸ್ ಆಫ್ ಪ್ರಾಕ್ಟೀಸ್ ನ 112 ಟೆಕ್ನಿಕ್ಸ್ ಹೇಳಿದ್ದಾರೆ. ಅದರಲ್ಲಿ ಈ ಕಣ್ ಮುಚ್ಕೊಂಡು ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೋ ಅನ್ನೋದು ಈಸಿ ಟೆಕ್ನಿಕ್, ವೆರಿ ಈಸಿ ಇಟ್ ಈಸ್. ನಾವು ಏನ್ ಮಾಡ್ತಾ ಇದ್ವಿ ಅದೇ. ಸೊ ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮೈಂಡ್ ಎಲ್ಲೆಲ್ಲೋ ಇರುತ್ತೆ, ಡಿಫ್ಯೂಷನ್. ಸಿ ಈ ಸೂರ್ಯಕಾಂತಿ ಏನು ತುಂಬಾ ಡಿಫ್ಯೂಸ್ ಆಗಿದೆ, ನಾನು ಒಂದು ಅದು ಭೂತದ್ದ ಅಂತಲ್ವಾ, ಅದು ಇಟ್ಕೊಂಡ ತಕ್ಷಣ ಒಂದು ಪಾಯಿಂಟ್ ಬರುತ್ತೆ ಸೂರ್ಯಕಿರಣ. ಅದೇ ತರ ಒಂದು ಮಾಡ್ತಾ 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 ಏನಾಗುತ್ತೆ, ಈ ಮೈಂಡ್ ಲಯವಾಗುತ್ತೆ. ಸೊ ಒಂದು ಕಡೆ ಲಯವಾಗಿದ ತಕ್ಷಣ ಅದು ಪಾಸ್ಟ್ ಹೋಗಲ್ಲ, ಪ್ರೆಸೆಂಟ್ ಲೋ ಇರುತ್ತೆ, ಫ್ಯೂಚರ್ಗೆ ಹೋಗಲ್ಲ. ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ಪ್ರೆಸೆಂಟ್. ಆ ಸ್ಟೇಟ್ ನ ನಾವು ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ. ಸೊ ಯಾರು ತುಂಬಾ ಜನ ಹೇಳ್ತಾರೆ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂದ್ರೆ ನಾನು ಕೂತ್ಕೊಂಡು ಶ್ವಾಸ ಅಬ್ಸರ್ವ್ ಮಾಡಿದ್ರೆ ಬೀಯಿಂಗ್ ಇನ್ ಪ್ರೆಸೆಂಟ್ ಅಲ್ಲ. ಯಾವಾಗ ಮೈಂಡ್ ಲಯವಾಗತ್ತೋ ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಆಟೋಮ್ಯಾಟಿಕ್ ಸ್ಟೇಟ್ ಅದು, ನಿಮ್ ಕೈಯಲ್ಲಿ ಇರಲ್ಲ ಬೀಯಿಂಗ್ ಇನ್ ದ ಪ್ರೆಸೆಂಟ್. ಅದು ಜನಗಳು ಏನನ್ಕೋತ ಮೈಂಡ್ಫುಲ್ನೆಸ್ನೇ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಒಂದು ಇಮ್ಯಾಜಿನೇಷನ್ ಅವರಿಗೆ. ಮೈಂಡ್ಫುಲ್ನೆಸ್ ಅಂದ್ರೆ ನಾವು ತಿನ್ನೋ ಟೈಮಲ್ಲಿ ಓನ್ಲಿ ತಿನ್ಬೇಕು, ವಾಕಿಂಗ್ ಟೈಮಲ್ಲಿ ಜಸ್ಟ್ ವಾಕ್ ಮಾಡಬೇಕು ಅಂತ ಒಂದಿದೆ ಟೆಕ್ನಿಕ್, ಅದು ಮೈಂಡ್ಫುಲ್ನೆಸ್. ಬೀಯಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅನ್ನೋದು ಮನೋಲಯ. ಕೂತ್ಕೊಂಡ ತಕ್ಷಣ ಸೆಟಿಲ್ ಆಗಿದ್ರೆ ಮೈಂಡ್, ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ದ ಪ್ರೆಸೆಂಟ್. ದಿಸ್ ಈಸ್ ಮನೋಲಯ. ಸೊ ಎಲ್ಲರೂ ದಯವಿಟ್ಟು ವಿಜ್ಞಾನ ಭೈರವ ತಂತ್ರ ಅಂತ ಒಂದು ಬುಕ್ ಇದೆ, ಪ್ಲೀಸ್ ರೀಡ್ ಇಟ್.
ಇಟ್ ಈಸ್ ಸೂಪರ್ ಸೈನ್ಸ್. ಅಟ್ಲೀಸ್ಟ್ ನೀವು 120 ಟೆಕ್ನಿಕ್ಸ್ ಏನು ಬೇಡ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಬರುತ್ತೆ. ಜ್ಞಾನ ಇಸ್ ವೆರಿ ಪವರ್ಫುಲ್. ಸೊ ಇನ್ನೊಂದು ಹೇಳಿದ್ದಾರೆ ಏನಂದ್ರೆ, ವಾಟ್ ಇಸ್ ದ ಮೈಂಡ್? ಮೈಂಡ್ಗೆ 5 ಗುಣಸ್ ಇರುತ್ತಂತೆ. ಒಂದು ಪ್ರತಿಷ್ಠಾ ಕಲೈ, ಇದು ತಮಿಲಿಯನ್ ಫಿಲಾಸಫಿ. ಪ್ರತಿಷ್ಠಾ ಕಲೈ, ನಿವೃತ್ತಿ ಕಲೈ, ವಿದ್ಯಾ ಕಲೈ, ಕಲಾ ಕಲೈ, ಕಲಾತೀತ ಕಲೈ. ದಿಸ್ ಈಸ್ ದ ಫಿಲಾಸಫಿ ಆಫ್ ಮೈಂಡ್. ಪ್ರತಿಷ್ಠಾ ಅಂದ್ರೆ ಮೈಂಡ್ಗೆ ಒಂದು, ಸಿ 1 year ಬೇಬಿ, ಒಂದು 6 months ಬೇಬಿಗೆ ಮೈಂಡ್ ಇರುತ್ತಾ? ಮೈಂಡ್ ಇರುತ್ತಾ ಇಲ್ವಾ? ಇರಲ್ಲ. ಮೈಂಡ್ ವಿಲ್ ಡೆವಲಪ್ ಆಫ್ಟರ್ ಒಂದು 6 months ಆದ್ಮೇಲೆ. ಏನ್ ಡೆವಲಪ್ ಆಗುತ್ತೆ? ಪ್ರತಿಷ್ಠಾ ಕಲೆ ಅಂತ ಒಂದು ಕೆಪಾಸಿಟಿ ಇದೆ ಮೈಂಡ್ಗೆ. ಅಂದ್ರೆ ವರ್ಡ್ಸ್, ಎಮೋಷನ್ಸ್, ನಾವು ಪೇರೆಂಟ್ಸ್ ವರ್ಡ್ಸ್ ವಿಲ್ ಟೆಲ್ ವರ್ಡ್ಸ್, ಆ ಎ ಲ್ಯಾಂಗ್ವೇಜ್ ವಿಲ್ ಟೆಲ್, ಎಮೋಷನ್ಸ್ ವಿಲ್ ರಿಲೀಸ್, ಸೊ ಸಿಗ್ನಲ್ಸ್ ವಿಲ್ ಡೂ ವಿತ್ ಫೇಸ್ ಅಂಡ್ ಆಲ್. ಸೊ ದಿಸ್ ಈಸ್ ಕಾಲ್ಡ್ ಇನ್ಸ್ಟಾಲೇಷನ್. ಪ್ರತಿಷ್ಠಾ ಕಲೆ ಅಂದ್ರೆ ಮೈಂಡ್ ಕನ್ಫ್ಯೂಸ್ ಆಗಿರುತ್ತೆ, ಬಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್. ದಿಸ್ ಈಸ್ ಕಾಲ್ಡ್ ಪ್ರತಿಷ್ಠಾ ಕಲೆ, ಇನ್ಸ್ಟಾಲೇಷನ್. ಇನ್ನೊಂದಿದೆ ನಿವೃತ್ತಿ ಕಲೆ. ನಿವೃತ್ತಿ ಅಂದ್ರೆ ನಾವು ಒಂದು ಆಪ್ ಡಿಲೀಟ್ ಮಾಡ್ತೀವಲ್ವಾ, ಅದೇ ತರ ಮೈಂಡ್ ಅಲ್ಲಿ ಡಿಲೀಟ್ ಮಾಡಲಿಕ್ಕೂ ಒಂದು ಕೆಪಾಸಿಟಿ ಇದೆ. ಇಟ್ ಕ್ಯಾನ್ ಇನ್ಸ್ಟಾಲ್, ಇಟ್ ಕ್ಯಾನ್ ಡಿಲೀಟ್. ಪ್ರತಿಷ್ಠಾ ಕಲೆ, ನಿವೃತ್ತಿ ಕಲೆ. ಥರ್ಡ್, ವಿದ್ಯಾ ಕಲೆ. ವಾಟ್ ಈಸ್ ವಿದ್ಯಾ ಕಲೆ ಮೀನ್ಸ್? ಸಿ 20+20 40. ಹೌದಾ? ಸೊ ನಾನು ಯಾವಾಗಲೂ 20+21 41. ಹೌ ಇಟ್ ನೋಸ್? ಇಟ್ ನೋಸ್ ಎ ಮೆಥಡ್. ಒಂದು ಮೆಥಡ್ ಗೊತ್ತು ನಮ್ಗೆ ಮೈಂಡ್ಗೆ, ಯಾವ ತರ ಪ್ಲಸ್ ಮಾಡಬೇಕು, ಯಾವ ತರ ಡಿವೈಡ್ ಮಾಡಬೇಕು. ಬಟ್ ನಾನು ಯಾವಾಗಲೂ 20+20 40 ಅಂತ ಇನ್ಸ್ಟಾಲ್ ಮಾಡಿಲ್ಲ. ಇನ್ಸ್ಟಾಲ್ ಮಾಡಿದಿನ ಮೈಂಡ್ಗೆ? ಮಾಡಿಲ್ಲ. ಮೆಥಡ್ ಇನ್ಸ್ಟಾಲ್ ಮಾಡಿದೆ ನಾನು ಅಷ್ಟೇ. ಸೊ ದಿಯಾ ಕಲೈ, ಪ್ರತಿಷ್ಠಾ ಕಲೈ, ನಿವೃತ್ತಿ ಕಲೈ, ವಿದ್ಯಾ ಕಲೈ, ಕಲಾ ಕಲೈ. ಕಲಾ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಅಂದ್ರೆ ನೀವು ಮುಂದಿನ ಜನ್ಮದಲ್ಲಿ, ಆ ಮುಂದಿನ ಜನ್ಮದಲ್ಲಿ ಇನ್ಫಾರ್ಮೇಶನ್ ಇರುತ್ತಲ್ವಾ, ಅದೆಲ್ಲ ಸ್ಟೋರ್ ಮಾಡಲಿಕ್ಕೂ ಅದರಲ್ಲಿ ಪ್ಲೇಸ್ ಇದೆ. ದಟ್ ಈಸ್ ಕಾಲ್ಡ್ ಕಲಾ ಕಲೈ. ಕಲಾತೀತ ಕಲೆ ಇನ್ನೊಂದು, ಮೀನ್ಸ್ ಬಿಯಾಂಡ್ ದ ಮೈಂಡ್ ಸ್ಟೇಟ್. ಯಾರು ಮೆಡಿಟೇಷನ್ ಅಲ್ಲಿ ತುರಿಯಾ ಸ್ಟೇಟ್ ಹೋಗ್ತಾರೋ, ದಟ್ ಈಸ್ ಕಾಲ್ಡ್ ತುರಿಯಾತೀತ. ಸೊ ದೆನ್ ಯು ಆರ್ ನಾಟ್ ಇನ್ ದ ಮೈಂಡ್, ಯು ಆರ್ ಅಬೌವ್ ದ ಮೈಂಡ್. ಅದು ಒಂದು ಸ್ಟೇಟ್ ಇದೆ, ಕಲಾತೀತ ಕಲೆ. ಇದಕ್ಕೆ ರೀಚ್ ಆಗಬೇಕು ಅಂತ ಮೈಂಡ್ ಫಿಲಾಸಫಿ ಒಂದಿದೆ ಈ ತಮಿಳ್ ಏನ್ಷಿಯಂಟ್ ಅಲ್ಲಿ. ಇನ್ ಡೀಟೇಲ್ ನಾನು ಹೇಳ್ತೀನಿ ವಾಟ್ ಈಸ್ ವಾಟ್. ಸೊ ವಾಟ್ ಈಸ್ ದ ಕೆಪಾಸಿಟೀಸ್ ಆಫ್ ಮೈಂಡ್? ಪ್ರತಿಷ್ಠಾ, ನಿವೃತ್ತಿ, ವಿದ್ಯಾ, ಕಲಾತೀತ. ಹೌ ಟು ಗೋ ಟು ಕಲಾತೀತ ಸ್ಟೇಟ್ ಅನ್ನೋದು ಅಲ್ಲಿ ಪ್ರಾಕ್ಟೀಸ್. ಫಸ್ಟ್ ನಿವೃತ್ತಿ ಕಲೆಯಿಂದ ಸ್ಟಾರ್ಟ್ ಮಾಡುತ್ತಾರೆ. ನಿವೃತ್ತಿ ಮೀನ್ಸ್ ಡಿಪ್ರೋಗ್ರಾಮಿಂಗ್, ರಿಮೂವಿಂಗ್. ನೀವು ರಿಮೂವ್ ಮಾಡ್ತಾ 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 ಹೋಗಿದ್ರೆ, ಬಟ್ ಯು ವೋಂಟ್ ಲೂಸ್ ವಿದ್ಯಾ ಕಲೆ. ವಿದ್ಯಾ ಈಸ್, ಈವನ್ ಇಫ್ ಯು ಅನ್ಇನ್ಸ್ಟಾಲ್ ಮಾಡಿದ್ರೂ ನಿಮ್ಗೆ ಗೊತ್ತಾಗತ್ತೆ ಆ ಮೆಥಡಾಲಜಿ. 3+2 ಅಂದ್ರೆ 5 ಅಂಡ್ ಟಕ್ ಅಂತ ಬರುತ್ತಲ್ವಾ, ಅದು ವಿದ್ಯಾ ಕಲೆ. ವಿದ್ಯೆ ಹೋಗಲ್ಲ ಮೈಂಡ್ ಅಲ್ಲಿ. ಆ ಜ್ಞಾನ, ಇಟ್ ವೋಂಟ್ ಬಿಕಮ್ ಝೀರೋ, ಬಟ್ ಡಿಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಇದು ಮೈಂಡ್ ಫಿಲಾಸಫಿ. ಈ ಟರ್ಮಿನಾಲಜಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದೆ ನಾನು. ಹ್ಮ್. ಸೊ ನಮ್ಮ ಏಮ್ ಏನಿರ್ಬೇಕು? ಮೈಂಡ್ ಲೈವ್ ಆಗಬೇಕು. ಲಯ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಮೈಂಡ್ ಪಿನ್ ಪಾಯಿಂಟ್, ದಟ್ ವಿ ಕಾಲ್ಡ್ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತಲ್ಲ, ಆ ತರ ಒಂದು ಪಾಯಿಂಟ್ ಬಂದ ತಕ್ಷಣ ಪ್ರೆಸೆಂಟ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಲಯ. ಕೋಟಿ ಧ್ಯಾನ ಸಮೋಲಯ.
ಒಂದ್ಸಲ ನಿಮ್ಗೆ ಲಯ ಯಾವ ತರ ಬರುತ್ತೆ ಅಂತ ಗೊತ್ತಿದ್ರೆ ದಟ್ ಈಸ್ ಅಲ್ಟಿಮೇಟ್ ಸ್ಟೇಟ್. ಏನಾರ ಡೌಟ್ಸ್ ಇದೆಯಾ? ಅದು ಹೇಳಿಲ್ಲ ಅಣ್ಣ, ಕಲಾತೀತ ಕಲೈకి ಹೆಂಗ್ ಹೋಗೋದು? ಫಲಾತೀತ ಕಲೈ ಇಟ್ ಈಸ್ ತುರಿಯಾತೀತ. ಅದಕ್ಕೆ ಹೆಂಗ್ ಹೋಗೋದು? ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಮೆಡಿಟೇಷನ್. ಮೈಂಡ್ ಲಯವಾಗಿದ ತಕ್ಷಣ ಪಿನ್ ಪಾಯಿಂಟ್ ಬರುತ್ತಲ್ವಾ, ನೆಕ್ಸ್ಟ್ ಸ್ಟೇಜ್ ಕಲಾತೀತ ಸ್ಟೇಟ್. ದಟ್ ವಿಲ್ ಆಲ್ಸೋ ಡೈಲ್ಯೂಟ್. ಇಟ್ ವಿಲ್ ಡೈಲ್ಯೂಟ್ ಇನ್ ಟು ದ ಸೋಲ್. ದೆನ್ ಯು ವಿಲ್ ಬಿಕಮ್ ದಟ್. ಸೊ ಫಸ್ಟ್ ಕಲೆಕ್ಟ್ ಯುವರ್ ಮೈಂಡ್. ಇಲ್ಲಿ ಹೋಗ್ತಾ ಇದೆ, ಪ್ರೆಸೆಂಟ್ ಹೋಗ್ತಾ ಇದೆ, ಪಾಸ್ಟ್ ಹೋಗ್ತಾ ಇದೆ. ಕಲೆಕ್ಟ್ ಯುವರ್ ಮೈಂಡ್ ಅಂಡ್ ಅಬ್ಸರ್ವ್. ಬಿ ವಿತ್ ದ ಬ್ರೆತ್, ನಾಟ್ ಕಾನ್ಸಂಟ್ರೇಷನ್. ದಟ್ಸ್ ವೈ ಅನ್ನಮಯ ಕ್ಲಿಯರ್ಲಿ ಟೋಲ್ಡ್ ಉಯ್ಯಾಲ ಉಯ್ಯಾಲ, ಗೋ ಅಲಾಂಗ್ ವಿತ್ ಯುವರ್ ಬ್ರೆತ್. ದಟ್ ಈಸ್ ಕಾಲ್ಡ್ ಸತಿ. ಕೂಡ್ಕೊನೆ ఉండడం, ಬೀಯಿಂಗ್ ವಿತ್. ಕಾನ್ಸಂಟ್ರೇಷನ್ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ, ಅದು ಎಲ್ಲಿ ಹೋಗ್ತಾ ಇದೆ ಇಲ್ಲಿಂದ ಗಮನಿಸೋದು ಸ್ಟಾರ್ಟ್ ಆಗುತ್ತೆ. ಬಟ್ ಇಫ್ ಯು ಗೋ ಅಲಾಂಗ್ ವಿತ್ ಇಟ್, it will be very correct method. So second, collect your mind. It is flowing here and here only. Then it will become pinpoint one day automatically. That once it will become, that is called Kevala Kumbhaka. So ವಿಜ್ಞಾನ ಭೈರವ ತಂತ್ರದಲ್ಲಿ ಟರ್ಮಿನಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾನು ಒಂದು ಹೇಳ್ತೀನಿ. ಸೊ ಎಲ್ಲರಿಗೂ ಗೊತ್ತು ವಾಟ್ ಈಸ್ ಪೂರಕ ಅಂದ್ರೆ ಏನು. ಪೂರಕ ಅಂದ್ರೆ ಉಚ್ಛ್ವಾಸ, ಇನ್ಸ್ಪಿರೇಷನ್. ಸೊ ಆಫ್ಟರ್ ಇನ್ಸ್ಪಿರೇಷನ್ ಒಂದು ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪ್ ಏನಂತೀವಿ, ಅಂತರ್ಕುಂಭಕ. ಅಂತರ್ಕುಂಭಕ. ಸೊ ದೆನ್ ವಿಲ್ ರಿಲೀಸ್ ದ ಬ್ರೆತ್. ದಟ್ ಈಸ್ ಕಾಲ್ಡ್ ರೇಚಕ, ಎಕ್ಸ್ಪಿರೇಷನ್. ಆ ರೆಸ್ಪಿರೇಷನ್ ಆದ್ಮೇಲೆ ಇನ್ನೊಂದು ಗ್ಯಾಪ್ ಇರುತ್ತಲ್ವಾ, ಅದು ಬಹಿರ್ಕುಂಭಕ. ಟೋಟಲ್ ಎಷ್ಟಿದೆ? ಪೂರಕ, ಅಂತರ್ಕುಂಭಕ, ರೇಚಕ, ಬಹಿರ್ಕುಂಭಕ. ಇದು ಹಠಯೋಗ ಟರ್ಮಿನಾಲಜಿ. ಸೊ ಈ ಧ್ಯಾನದಲ್ಲಿ ಅಂತರ್ಕುಂಭಕ ಬರುತ್ತಾ, ಬಹಿರ್ಕುಂಭಕ ಬರುತ್ತಾ, ಕೇವಲ ಕುಂಭಕ ಬರುತ್ತಾ? ನಾವು ಮೆಡಿಟೇಷನ್ ಮಾಡ್ತಾ ಇದೀವಲ್ವಾ, ನಾವು ಇವಾಗ ಮೆಡಿಟೇಷನ್ ಅಲ್ಲಿ ಬ್ರೀತಿಂಗ್ ಸ್ಟಾಪ್ ಆಯ್ತು. ಸೊ ಪೂರಕ ರೇಚಕ ಇಲ್ಲ, ಓನ್ಲಿ ಕುಂಭಕ ಸ್ಟೇಟ್ ಅಲ್ಲಿ ಇದೀನಿ. ಈ ಕುಂಭಕ ಸ್ಟೇಟ್ ನಿ ನಾನು ಏನ್ ಅನ್ಬೇಕು? ಅಂತರ್ಕುಂಭಕ ಅನ್ಬೇಕಾ, ಕೇವಲ ಕುಂಭಕ ಅನ್ಬೇಕಾ, ಕುಂಭಕ ಅನ್ಬೇಕಾ? ಅಂತರ್ಕುಂಭಕ ಅಲ್ಲ ಸರ್, ಅಂತರ್ಕುಂಭಕ ಅಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಕೇವಲ ಕುಂಭಕ. ಕೇವಲ ಕುಂಭಕ. ಸೊ ಅಂತರ್ಕುಂಭಕ ಅಲ್ಲಿ ಹಠಯೋಗ ಟೆಕ್ನಿಕ್ ಅದು. ಫಸ್ಟ್ ಹಠಯೋಗದಲ್ಲಿ ಏನ್ ಮಾಡ್ತೀರಾ ಅವರು, ಫಸ್ಟ್ ಲಂಗ್ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ರಿಸರ್ವಾಯರ್ ಜಾಸ್ತಿ ಮಾಡ್ಕೋಬೇಕು ಲಂಗ್ ಅಲ್ಲಿ. ಓಕೆ, ಅದಕ್ಕೂ ಪ್ರಾಣಾಯಾಮ ಮಾಡಿ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಡೆಡ್ ಸ್ಪೇಸ್ ಅಂತ ಕ್ಲಿಯರ್ ಮಾಡಿ ಲಂಗ್ ರೆಡಿ ಮಾಡ್ಕೊಂಡು, ಸೊ 1 minute ಇಂದ 4 minute ಹೋಗ್ಬೇಕು ಫಸ್ಟ್ ಸ್ಟೆಪ್. ಅಂದ್ರೆ ಹಿ ಶುಡ್ ಹೋಲ್ಡ್ ದ ಬ್ರೆತ್ ಫಾರ್ 4 minutes ಅಟ್ ಲೀಸ್ಟ್. ದಟ್ ಈಸ್ ಕಾಲ್ಡ್ ಅಂತರ್ಕುಂಭಕ. ಬ್ರೀತಿಂಗ್ ತಗೊಂಡು ಹಿ ವೋಂಟ್ ರಿಲೀಸ್ ದ ಬ್ರೀತ್, ದೆನ್ ಹಿ ಇಸ್ ಹೋಲ್ಡಿಂಗ್ ಮೀನ್ಸ್ ಕುಂಭಕ. ಸೊ ಹಿ ಮಿನಿಮಮ್ 4 minutes ಹೋಲ್ಡ್ ಮಾಡಿದ್ರೆ ಮೈಂಡ್ ಸ್ಟಾಪ್ ಆಗುತ್ತೆ. ದೆನ್ ಹಿ ವಿಲ್ ರಿಲೀಸ್ ವಿತ್ ದ ಮೌತ್. ದೆನ್ ಅಗೈನ್ ಹಿ ವಿಲ್ ಹೋಲ್ಡ್, ಅಗೈನ್ ಹಿ ವಿಲ್. ಈ ತರ ಮಾಡ್ತಾ ಮಾಡ್ತಾ ಅವ್ರಿಗೆ ಥಾಟ್ಲೆಸ್ ಸ್ಟೇಟ್ ಬರುತ್ತೆ. ದಿಸ್ ಈಸ್ ಅಂತರ್ಕುಂಭಕ ಸ್ಟೇಟ್. ನಾನು ಜಸ್ಟ್ ಐ ಆಮ್ ಅಬ್ಸರ್ವಿಂಗ್ ದ ಬ್ರೀತ್, ಅದಕ್ಕದೇ ಆಟೋಮ್ಯಾಟಿಕ್ ಆಗಿ ಕಣ್ಣು ಮಧ್ಯದಲ್ಲಿ ಸ್ಟಾಪ್ ಆಗ್ತಾ ಇದೆ, ಅದಕ್ಕೆ ಸ್ಟಾಪ್ ಆಗ್ತಾ ಇದೆ. ಇದು ಕಾಲ್ಡ್ ಕೇವಲ ಕುಂಭಕ್. ಸೊ ನೆಕ್ಸ್ಟ್ ನಾಭಿ ಕ್ರಿಯೆ ಮಾಡ್ತಾರೆ, ಅಂದ್ರೆ ಸ್ಟಮಕ್ ನ ಪ್ರೆಸ್ ಮಾಡಿ ಬ್ರೀತ್ ನ ಕ್ಲಿಯರ್ ಮಾಡಿಸಿ ಲಂಗ್ಸ್ನೆಲ್ಲ. ಹಿ ವಿಲ್ ಹೋಲ್ಡ್ ದ ಬ್ರೀತ್ ಆಫ್ಟರ್ ಎಕ್ಸ್ಪಿರೇಷನ್ ಫಾರ್ 4 minutes. ಅದು ಬಹಿರ್ಕುಂಭಕ. ನಿಮ್ಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಇಲ್ಲ, ನಮ್ಗೆ ಬ್ರೀತಿಂಗ್ ಮಾಡಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಈ ಟೆಕ್ನಿಕ್ ಫಾಲೋ ಮಾಡಿ ಅಂತ ಹೇಳ್ತಾರೆ ಹಠಯೋಗದಲ್ಲಿ. ಅದೇ ನಾಭಿಕ್ರಿಯ ಭಸ್ತ್ರಿಕಾ ಅಂತೀವಲ್ವಾ, ವಿಲ್ ಫೋರ್ಸ್ಫುಲಿ ಬ್ರೀತ್ ಮಾಡಿ ಹೋಲ್ಡ್ ಮಾಡ್ತಾರೆ. ಮಾಡಿ 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 ಲಂಗ್ ಕೆಪಾಸಿಟಿ ಜಾಸ್ತಿ ಇಲ್ಲ ಅಂದ್ರೆ, ಸೊ ಈ ಶುಡ್ ಹೋಲ್ಡ್ 4 minutes ಮಿನಿಮಮ್.
ಸೊ ಆದ್ಮೇಲೆ ಅವ್ರಿಗೆ ಆಲೋಚನೆಗಳು ಕಮ್ಮಿ ಆಗೋದು, ಥಾಟ್ಲೆಸ್ ಸ್ಟೇಟ್ ಬರೋದು. ಇದು ಬಹಿರ್ಕುಂಭಕ. 3 ಸ್ಟೇಟ್ಸ್: ಅಂತರ್ಕುಂಭಕ, ಕೇವಲ ಕುಂಭಕ, ಬಹಿರ್ಕುಂಭಕ. ನಾವು ಮಾಡೋದು ಕೇವಲ ಕುಂಭಕ. ಅಂದ್ರೆ ಆಟೋಮ್ಯಾಟಿಕ್ ಆಗಿ ಬ್ರೀತ್ ಸ್ಟಾಪ್ ಆಗತ್ತೆ. ಇದು ಟರ್ಮಿನಾಲಜಿ ಗೊತ್ತಾಗ್ಬೇಕಂತ ಹೇಳ್ತಾ ಇದೀನಿ. ನೀವೇನೋ ಬುಕ್ ಓದಿದ್ರೆ ನಿಮ್ ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ?